ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ. ಈ ಮಧ್ಯೆ ಯೂಟ್ಯೂಬ್ನಲ್ಲಿ ಹರಿದಾಡುತ್ತಿರುವಂಥ ಟಾಪಿಕ್ ಇದು. ಈ ವರ್ಷ ಗಂಡು ಮಕ್ಕಳಿಗೆ ಅಷ್ಟೊಂದು ಶುಭ ಇಲ್ಲ. ಅವರು ಚಿನ್ನ ಮುಟ್ಟಿದ್ರೂ ಮಣ್ಣಾಗುತ್ತೆ. ವಿದ್ಯಾಭ್ಯಾಸ ತಲೆಗೆ ಹತ್ತಲ್ಲ, ಕೆಲಸ ಸಿಗಲ್ಲ, ಪ್ರಾಣಕ್ಕೆ ಹಾನಿ ಇದೆ. ತಾಯಂದಿರು ಕೈಲಾದ ಎಲ್ಲ ಪರಿಹಾರ ಮಾಡ್ಕೋಬೇಕು. ಅದರಲ್ಲೂ ಈಗ ಬರ್ತಿರುವಂಥ ಸಂಕ್ರಾಂತಿ ಆಪತ್ತಿನಿಂದ ಕೂಡಿದೆ. ಸಂಕ್ರಾಂತಿ ಬರುವಷ್ಟರಲ್ಲಿ ಗಂಡು ಸಂತಾನ ಇರುವಂಥ ತಾಯಂದಿರು ಈ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಅಂದರೆ ನಿಮ್ಮ ಮಗನ ಪ್ರಾಣಕ್ಕೆ ಅಪಾಯ ಅಂತೆಲ್ಲ ಹೇಳ್ತಿದ್ದಾರೆ. ನಾನು ಕೂಡ ಒಂದು 10-20 ಚಾನಲ್ ನೋಡಿದೆ. ಎಲ್ಲರೂ ಹೇಳ್ತಿರೋಂಥ ಮಾತೇನೆಂದರೆ, ಗಂಡು ಸಂತಾನ ಇರುವಂಥ ತಾಯಿ 5 ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ಹಣ ತಂದು ಅದರಿಂದ 5 ಬಣ್ಣದ ಬಳೆಗಳನ್ನು ಕೈಗೆ ಹಾಕ್ಕೋಬೇಕಂತೆ. ಅದೇ 2 ಗಂಡು ಮಕ್ಕಳಿದ್ರೆ 10 ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ಹಣ ತಂದು 10 ಬಣ್ಣದ ಬಳೆಗಳನ್ನು ಹಾಕ್ಕೋಬೇಕಂತೆ. ಹೀಗೆ ನಿಮಗೆ ಎಷ್ಟು ಜನ ಗಂಡು ಮಕ್ಕಳು ಇರ್ತಾರೋ ಒಬ್ಬೊಬ್ಬರಿಗೆ 5 ಮನೆಗಳಂತೆ ಹೋಗಿ ಭಿಕ್ಷೆ ಬೇಡಿ ಹಣ ತಂದು ಅದರಿಂದ ಬಳೆನ ಹಾಕ್ಕೋಬೇಕಂತೆ. ಇಲ್ಲ ಅಂದರೆ ಮಗನ ಪ್ರಾಣಕ್ಕೆ ಮುಪ್ಪಂತೆ. ಸಂಕ್ರಾಂತಿ ಒಳಗೆ ಈ ಕೆಲಸ ಮಾಡಿಲ್ಲ ಅಂದರೆ ಬ್ರಹ್ಮ ಬಂದರೂ ಕೂಡ ಅವರನ್ನ ಕಾಪಾಡೋಕೆ ಆಗಲ್ಲ ಅಂತ ಕೂಡ ಕೆಲ ಚಾನೆಲ್ನವರು ಹೇಳ್ತಿದ್ದಾರೆ. ನನಗೆ ರೀಸೆಂಟ್ ಆಗಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಇದು ನಿಜಾನಾ ಅಂತ ಕೇಳಿದ್ರು. ಮೊದಲು ಕಮೆಂಟ್ ನೋಡಿ ನಗು ಬಂತು. ಹಾಗಾಗಿ ಈ ವಿಷಯನ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಜನರನ್ನ ಎಷ್ಟು ಮುಟ್ಟಾಳರನ್ನಾಗಿ ಮಾಡ್ತಿದ್ದಾರೆ ಅಂತ. ಮಕ್ಕಳ ಪ್ರಾಣಕ್ಕೆ ಏನಾದರೂ ಆಗುತ್ತೆ ಅಂದರೆ ಭಿಕ್ಷೆ ಏನು ಕರ್ಮ, ತಂದೆ ತಾಯಿ ಏನು ಬೇಕಾದರೂ ಮಾಡ್ತಾರೆ. ಆದರೆ ನೋಡಿ, ಈ ವಿಷಯ ಯಾವ ಶಾಸ್ತ್ರದಲ್ಲಾಗಲಿ ಅಥವಾ ಬುದ್ಧಿ ವಿವೇಕ ಇರುವಂಥ ಯಾವ ಪಂಡಿತರೇ ಆಗಲಿ ಹೇಳಲ್ಲ, ಅದನ್ನು ಅಂಗೀಕರಿಸಲ್ಲ ಕೂಡ. ಹೆಂಗಸರಿಗೆ ಬಳೆಗಳು ಅಂದರೆ ಸಾಮಾನ್ಯವಾಗಿ ಇಷ್ಟ ಇದ್ದೇ ಇರುತ್ತೆ. ನೀವು ಬಳೆ ಹಾಕ್ಕೋಬೇಕಾ 5 ಬಣ್ಣ ಅಲ್ಲ 10 ಬಣ್ಣ ಬೇಕಾದರೂ ಹಾಕ್ಕೊಳ್ಳಿ. ದುಡ್ಡು ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಗಂಡನ ಹತ್ರನೋ ಅಣ್ಣ ತಮ್ಮನೋ ಅಪ್ಪ ಅಮ್ಮನ ಹತ್ರನೋ ತಗೊಂಡು ಹಾಕ್ಕೊಳ್ಳಿ. ಅಷ್ಟೇ ಹೊರತು ಯಾರೋ ಹೇಳಿದ್ರು ಅಂತ ಬೇರೆಯವರ ಮನೆಗೋಗಿ ದುಡ್ಡು ಕೇಳಿ ಅವ್ರಿಗೂ ತೊಂದರೆ ಕೊಟ್ಟು ನೀವು ತೊಂದರೆ ತಗೊಂಡು ಸುಮ್ಮನೆ ನಗು ಪಾಲಾಗೋಕೆ ಹೋಗಬೇಡಿ. ನೀವು ಅಕ್ಕಪಕ್ಕದ ಮನೆಗೋಗಿ ದುಡ್ಡು ಕೇಳಿದಾಗ ಅವ್ರ ಹತ್ರ ದುಡ್ಡು ಇರ್ಬೋದು ಇಲ್ಲದೆ ಇರ್ಬೋದು. ಆದರೆ ಪಕ್ಕದ ಮನೆಯವರು ಹೇಗಿಲ್ಲ ಅನ್ನೋದು ಅಂತ ಅವರು ಹೇಗೋ ಅರೇಂಜ್ ಮಾಡಿ ಕೊಡ್ತಾರೆ. ನಿಧಾನವಾಗಿ ನಿಮ್ಮ ಫ್ರೆಂಡ್ಶಿಪ್ ಕೂಡ ಕಟ್ ಮಾಡ್ತಾರೆ. ದುಡ್ಡಿಂದ ಎಷ್ಟೋ ಸಂಬಂಧ ಹಾಳಾಗುತ್ತೆ. ಹಾಗಾಗಿ ಇಂಥ ಮೂಢನಂಬಿಕೆಗಳನ್ನು ನಂಬೋಕೆ ಹೋಗಬೇಡಿ. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಾ ದೇವರನ್ನ ಪೂಜಿಸಿ, ಅವರ ಹೆಸರಲ್ಲಿ ಅರ್ಚನೆ ಮಾಡ್ಕೊಳ್ಳಿ, ದೃಷ್ಟಿ ತೆಗೀರಿ, ವ್ರತ ಮಾಡಿ. ಅಷ್ಟೇ ಹೊರತು ಇಂಥ ಚಿಲ್ಲರೆ ಕೆಲಸಕ್ಕೆ ಮಾತ್ರ ಕೈ ಹಾಕಬೇಡಿ. ಇನ್ನೊಂದು ವಿಷಯ ಕೂಡ ಕೇಳ್ಪಟ್ಟೆ. ಅದೇನಂದ್ರೆ, ತಿರುಮಲ ದೇವಸ್ಥಾನದಲ್ಲಿ ಅಖಂಡ ದೀಪ ಆರೋಗಿದೆ. ಇದು ಹೆಣ್ಣು ಮಕ್ಕಳಿಗೆ ಒಳ್ಳೆಯದಲ್ಲ. ಹಾಗಾಗಿ ಹೆಣ್ಣು ಮಗು ಹಾಗೂ ಅವರ ತಾಯಿ ಹೋಗಿ ಬೇವಿನ ಮರಕ್ಕೆ ನೀರು ಹಾಕಬೇಕು. ಇಲ್ಲ ಅಂದರೆ ಆ ಹೆಣ್ಣು ಮಗುವಿಗೆ ಮದುವೆ ಆಗಲ್ಲ, ದೋಷ ಸುತ್ತಕೊಳ್ಳುತ್ತೆ, ಚರ್ಮವ್ಯಾಧಿ ಬರುತ್ತೆ, ಅನಾರೋಗ್ಯಕ್ಕೆ ಗುರಿಯಾಗ್ತಾರೆ. ನೋಡಿ ಸ್ನೇಹಿತರೆ, ಗಿಡ ಮರಗಳಿಗೆ ನೀರು ಹಾಕೋದು ತುಂಬ ಒಳ್ಳೆಯ ವಿಷಯ. ಗಂಡು ಹೆಣ್ಣು ಮಕ್ಕಳು ಮುತ್ತೈದೆಯರು ವಿಧವೆಯರು ಯಾರು ಬೇಕಾದರೂ ನೀರು ಹಾಕ್ಬೋದು. ಇನ್ನು ತಿರುಮಲ ದೇವಸ್ಥಾನದಲ್ಲಿ ಅಖಂಡ ದೀಪ ಆರೋಗಿಲ್ಲ. ಇದು ಕೂಡ ಪುಕಾರ್ ಮಾತ್ರ. ಆ ದೀಪ ಆರೋಗದೆ ನೋಡ್ಕೊಳ್ಳೋಕೆ, ಆ ವೆಂಕಟೇಶ್ವರನ ಪೂಜೆ ಮಾಡೋಕೆ ಅಂತಾನೆ ಅಲ್ಲಿ ಸಾವಿರಾರು ಜನ ಅರ್ಚಕರಿದ್ದಾರೆ. ಹಾಗಾಗಿ ಇದು ಕೂಡ ಸುಳ್ಳು ವಾರ್ತೆ ಮಾತ್ರ. ಒಂದು ವಿಡಿಯೋ ವೈರಲ್ ಆದರೆ ಸಾಕು, ಅದು ನಿಜಾನೋ ಸುಳ್ಳು ಅಂತ ಯೋಚನೆ ಮಾಡಲ್ಲ. 10 ಜನರು ಅದೇ ಕಾಪಿ ಮಾಡಿ ಚಾನಲಲ್ಲಿ ಹಾಕ್ತಾರೆ. ಜನ ಕೂಡ ನಂಬ್ತಾರೆ. ನೀವು ಗಿಡ ಮರಕ್ಕೆ ನೀರು ಹಾಕಬೇಕಾ ಹಾಕಿ, ಯಾವುದೋ ದೋಷಕ್ಕೆ ಹೆದರಿ ಹಾಕೋಕೆ ಹೋಗಬೇಡಿ. ಬಳೆ ಹಾಕ್ಕೋಬೇಕಾ ನಿಮ್ಮ ದುಡ್ಡಿಂದ ಹಾಕ್ಕೊಳ್ಳಿ, ಬೇರೆಯವರ ದುಡ್ಡಿಂದ ಹಾಕ್ಕೋಬೇಡಿ. ನಿಮ್ಮ ಮಕ್ಕಳು ಏಳಿಗೆ ಆಗಬೇಕಾ ದೇವರನ್ನ ಪೂಜಿಸಿ. ನಾನು ಕೂಡ ಈ ಹಿಂದೆ ಎಷ್ಟೋ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಕೂಡ ಎಷ್ಟೋ ಒಳ್ಳೊಳ್ಳೆ ಮಂತ್ರಗಳು, ಪೂಜೆಗಳು, ವ್ರತಗಳನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡಿ ದೇವರನ್ನ ನಂಬ್ಕೊಳ್ಳಿ. ಮೂಢನಂಬಿಕೆಗಳನ್ನು ನಂಬೋಕೆ ಹೋಗಬೇಡಿ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.